ನಮಸ್ಕಾರ ಸ್ನೇಹಿತರೆ. ನಾನು ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಇತ್ತೀಚಿನ ಬಜೆಟ್ ಆದ ಬಗ್ಗೆ ಒಂದೆರಡು ನನ್ನ ನುಡಿಗಳನ್ನು ಮಾತನಾಡಬೇಕು, ಹೇಳಬೇಕು ಅಂಥೇಳಿ, ನನ್ನ ಮನಸ್ಸಿನ ಭಾವನೆಗಳನ್ನು ಹೇಳಬೇಕಂತೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 4,900,500 ಚಿಲ್ಲರೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅವರು ಹಣಕಾಸಿನ ಮಂತ್ರಿಗಳಾಗಿ ಅತಿ ಜಾಸ್ತಿ ಹಣಕಾಸಿನ ಬಜೆಟ್ ಈ ಬಾರಿದು ಅನಿಸುತ್ತೆ. 4,900,000 ಚಿಲ್ಲರೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ 4,200 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. 4,200 ಕೋಟಿಯಲ್ಲಿ ಇರುವಂಥದ್ದು ಬರೀ ಸಾಬ್ರು ಅಷ್ಟೇ ಅಲ್ಲ. ಅದರಲ್ಲಿ ಸಾಬ್ರು ಇದ್ದಾರೆ, ಜೈನರು ಬರ್ತಾರೆ, ಫಾರ್ಸಿಗಳು ಬರ್ತಾರೆ, ಕ್ರಿಶ್ಚಿಯನ್ಸು ಬರ್ತಾರೆ, ಇನ್ನು ಸಿಖ್ರು ಬರ್ತಾರೆ, ಇನ್ನೊಂದು 2-3 ಸಮುದಾಯಗಳು ಬರ್ತಾಯಿದೆ. ಆದರೆ ಅದು ಏನು 4,900,000 ಚಿಲ್ಲರೆ ಅಷ್ಟು ಬಜೆಟಲ್ಲಿ ಬರೀ 4,200 ಕೋಟಿ ಇವ್ರಿಗೆ ದೊಡ್ಡದು ಕಾಣ್ತಾ ಇದೆ. ಯಾರಿಗೆ? ಕೆಲವೊಂದು ಅನಾಥ ಮಕ್ಕಳಿಗೆ, ಹಲಕಾನನ ಮಕ್ಕಳಿಗೆ, ಹಿಂದೆ ಮುಂದೆ ವಿಚಾರ ಮಾಡದೆ ಮಾತನಾಡ್ತಕ್ಕಂತಹ ಕೆಲವೊಂದು ಕಚಡಗಳಿಗೆ, ಅವರಿಗೆ ಎದ್ರು ಬಿದ್ದರು ನಿಂತರು ಕುಂತರು ಬರೇ ಪಾಕಿಸ್ತಾನ ಹೆಸರು ತೊಗೊಂಡು ಜಪ ಮಾಡ್ತಾ ಇರ್ತಾರೆ. ಹೊಟ್ಟೆಗೆ ಏನು ತಿಂತಾರೋ ಗೊತ್ತಿಲ್ಲ. ಕೆಲವೊಂದು MLA ಗಳಾದಂಥವ್ರು, ಕೆಲವೊಂದು MP ಗಳಾದಂಥವ್ರು ಕರ್ನಾಟಕದ ನೆಮ್ಮದಿ ಹಾಳು ಮಾಡ್ತಾ ಇದ್ದಾರೆ. ಎದ್ರು ಬಿದ್ದರು ಸಿದ್ದರಾಮಯ್ಯ ಅವ್ರಿಗೆ ಪಾಕಿಸ್ತಾನ ಕಳಿಸಿ, ಇದು ಸಾಬ್ರ ಬಜೆಟು, ಹಲಾಲ್ ಬಜೆಟು. ಇಲ್ಲಿ ಯಾವ್ದು ಹಲಾಲ್ ಬಂತು? ಮೂರ್ಖರ ಏನು ಮಾತಾಡ್ಬೇಕನ್ನೋದಂದ್ರೆ ಸಾರ್ವಜನಿಕವಾಗಿ ನಿಮಗೆ ಅಷ್ಟು ಅರಿವು ಅನ್ನೋಂಥದ್ದು ಇಲ್ಲರಲ್ಲೋ. ಅದರದ್ದು ಏನು ಹೆಂಗೆ ಮಾತಾಡಬೇಕು, ಯಾವ್ದು ಥರ ಮಾತನಾಡಬೇಕು ಅನ್ನೋಂಥದ್ದು ನಿಮಗೆ ಗೊತ್ತಿಲ್ವ? ಜನ ಯಾವ ರೀತಿ ಏನು ತಿಳ್ಕೊಳ್ತಾರೆ ಇದ್ರ ಬಗ್ಗೆ ಅಂಥೇಳಿ. ಅಲ್ಲರೂ 4,900,000 ಚಿಲ್ಲರೆ ಕೋಟಿ ಬಜೆಟ್ನಲ್ಲಿ 4,200 ಬರೀ ಅಲ್ಪಸಂಖ್ಯಾತರಿಗೆ ತೆಗೆದಿಟ್ಟು ಅಲ್ಪಸಂಖ್ಯಾತರ ಬರೀ ಸಾಬ್ರು ಬರ್ತಾರೆ ಅಂದರು. ಸಿದ್ದರಾಮಯ್ಯ ಅವ್ರಿಗೆ ಪಾಕಿಸ್ತಾನ ಓಡಿಸಿ ಮತ್ತೊಬ್ಬನ ಹೇಳ್ತಾನೆ ಸಿದ್ದರಾಮುಲ್ಲಾ ಖಾನ್. ನಮ್ಮ ನಾಚಿಕೆ ಮಾನ ಮರ್ಯಾದಿರೋಂಥ ನಾಚಿಕೆಗೇಡಿಗಳು, ಇವರೆಲ್ಲ ಲೀಡರ್ಗಳು ಆಗೋಕ್ಕೆ ಯೋಗ್ಯತೆ ಇಲ್ದಾರ, ಇವರು ಕಾರ್ಪೊರೇಷನ್ಲ ಕಸ ಬಿಡಿಸಾಕಿನೂ ಯೋಗ್ಯತೆ ಆಗದಿರೋಂತಹ ನಾಯಕರುಗಳವರು ಇವತ್ತು ಏನು ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ನಾನು ಯಾಕೆ ಇದನ್ನು ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, 4,900,000 ಚಿಲ್ಲರೆ ಕೋಟಿ ಅಷ್ಟು ಹಣಕಾಸಿನಲ್ಲಿ ಬರೀ 4,200 ಎಷ್ಟು ಪರ್ಸೆಂಟೇಜ್ ಆಯ್ತಪ್ಪ? 1% ನಮ್ಗೆ ಸರಿಯಾಗಿ ಅಲ್ಪಸಂಖ್ಯಾತ ಸಮುದಾಯ ಇಲ್ಲ. ಅಲ್ಲಿ 1% ಅಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೂ ಕೂಡ 42,000 22% ಇದ್ದಾರೆ. 42,000 ಅವರು ಇರುವಂಥ ಸಮುದಾಯ 22%, ಅಲ್ಲಿ 42,000 ಕೋಟಿನ ತೆಗೆದಿಟ್ಟಿದ್ದಾರೆ. ಇದು ಬರೇ ಸಮುದಾಯಗಳಂತ ಅಲ್ಲ, ವಿದ್ಯಾಭ್ಯಾಸಕ್ಕಾಗಿ, ಕೆಲವೊಂದು ಯೋಜನೆಗಳಿಗಾಗಿ, ಕೆಲವೊಂದು ಬೇರೆ ಬೇರೆ ಯೋಜನೆಗಳಿಗಾಗಿ, ಹಾಸ್ಟೆಲ್ಗಳಿಗಾಗಿ, ರಸ್ತೆಗಳಿಗಾಗಿ, ಗಟಾರ್ಗಳಿಗಾಗಿ, ಇಂಥದಕ್ಕೆಲ್ಲದಕ್ಕೂ ತೆಗೆದಿದ್ರು. ಆದರೆ ನಿಮಗೆ ಇಷ್ಟೆಲ್ಲ ನೀವು MLAಗಳಾಗಿ, ಮಂತ್ರಿಗಳಾಗಿ ಬುದ್ಧಿ ಎಲ್ಲಿಟ್ಟಿದ್ದೀರೋ, ನಿಮ್ಮ ಬುದ್ಧಿ ಎಲ್ಲ ಮತ್ತೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ನಮ್ಮ ಕರ್ನಾಟಕವನ್ನು ಶಾಂತ ರೀತಿಯಿಂದ ಬೆಳವಣಿಗೆ ಮಾಡ್ಕೊಂಡು ಹೋಗುವಂಥ ಭಾವನೆಗಳು ಕೆಲವೊಂದು BJP ನಾಯಕರಲ್ಲಿ ಬರಬೇಕಾಗುತ್ತೆ. ನಾನು ಒಂದು ಮಾತು ಹೇಳೋದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಯಾರು ಈ ಬಜೆಟನ್ನು ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇವರು ಎಲ್ಲರ ನಾಯಕರುಗಳಿಗೆ ಪಾಕಿಸ್ತಾನಿಗೆ ಕಳಿಸುವಂಥ ತಯಾರಿ ನಾನು ಮಾಡಿಕೊಡ್ತೀನಿ. ಇವರೆಲ್ಲ ಟಿಕೆಟ್ ಸಮೇತ ತೆಗೆದುಕೊಡ್ತೀನಿ. ಇವರು ಇಡೀ ರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ಎಷ್ಟು ನಮ್ಮ ಬಸವನ ನಾಡು, ಒಳ್ಳೆಯ ಶಾಂತ ರೀತಿಯಿಂದ ಶಾಂತ ಪ್ರಿಯರ ನಾಡು ಅಂತ ಹೇಳಿ ಹೆಸರುವಾಸಿಯಾದಂತಹ ಕರ್ನಾಟಕ ನಾಡು. ಆದರೆ ಕೆಲವೊಂದು BJPಯ ಮೂರ್ಖರು, ಅನಾಡಿಗಳು, ಅನ್ಪಡ್ಗಳು ಬಾಯಿ ಬಂದಿದ್ದು ಬಗಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ಬಂದು. ದಯಮಾಡಿ ನಮ್ಮ ಮಾಧ್ಯಮ ಸ್ನೇಹಿತರಿಗೂ ಹೇಳ್ತೀನಿ, ಇಂಥ ಕಚಡ ನನ್ನ ಮಕ್ಕಳದು ನೀವು ಅವ್ರಿಗೆ ಇಂಟರ್ವ್ಯೂನ ತೊಗೊಳಕ್ಕೆ ಹೋಗಬೇಡಿ. ಎದ್ರು ನಿಂತರು ಪಾಕಿಸ್ತಾನ ಅಂತೆ, ಸಾಬ್ರ ಅಂತೆ, ಝಟ್ಗ ಅಂತೆ, ಹಲಾಲ್ ಅಂತೆ. ಬಜೆಟದಲ್ಲಿ ಯಾವ ಹಲಾಲ್ ಬಂತಪ್ಪ ನಿಮಗೆ? ಒಂದು 4,200 ಕೋಟಿ ಬರೀ ಸಾಬ್ರಿಗೆ ಅಷ್ಟೇ ಕೊಟ್ಟಿದ್ದಾರಾ? ಯಾವುದೋ ಸಲುವಾಗಿ ಕೊಟ್ಟಿದ್ದಾರೆ? ಎಲ್ಲಿ ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಯಾಕೆ ಸಾಬ್ರು ಯಾವುದು ಟ್ಯಾಕ್ಸ್ ಕಟ್ಟೋದಿಲ್ವಾ? ಏನು ಇನ್ಕಮ್ ಟ್ಯಾಕ್ಸ್ ತುಂಬೋದಿಲ್ವಾ? ಏನು GST ತುಂಬೋದಿಲ್ವಾ? ಏನು ತುಂಬೋದಿಲ್ಲ? ಆಯ್ತು, ಅದರ ಪ್ರಕಾರ 1 ಕೋಟಿ ಜನಸಂಖ್ಯಾ ಸಮುದಾಯ ಬರೇ ಸಾಬ್ರದಿದೆ, ಮತ್ತು ಉಳಿದು ಜನಾಂಗ ಜೈನರದಿದೆ, ಮತ್ತು ಸಿಖ್ರದಿದೆ, ಮತ್ತು ಕ್ರಿಶ್ಚಿಯನ್ಸ್ದಿದೆ. ಇಂಥವೆಲ್ಲರದು ಇವರೆಲ್ಲ ಏನು ಟ್ಯಾಕ್ಸ್ ಏನು ತುಂಬೋದಿಲ್ವಾ ಸರ್ಕಾರಕ್ಕೆ? GST ತುಂಬಲ್ವಾ? ಆಯ್ತು, ಇವ್ರಿಗೆ ಎಷ್ಟು ಟ್ಯಾಕ್ಸನ್ನು ತುಂಬ್ತಾರೆ ಅದರಾಗಿಂದ ಒಂದು 10% ಕೊಡ್ರಿ, ಹೋಗಪ್ಪ ನೀವೇ ಮುಂದಾಗಿ ಮಾಡಿರಿ. ಏನು ಬೇರೆ ರಾಷ್ಟ್ರದಿಂದ ಬಂದವ್ರು ಇದ್ದಾರಾ? ಇಲ್ಲೇ ಹುಟ್ಟಿ, ಇಲ್ಲೇ ಸತ್ತು, ಇಲ್ಲೇ ಮಣ್ಣಾಗಿ ಹೋಗಂಥವ್ರು. ನೀವು ಬುದಿಯಾಗಿ ಎಲ್ಲೆಲ್ಲೋ ಹೋಗ್ಬಿಡ್ತೀರಾ. ಏನು ಬಗಳ್ತಾ ಇದ್ದಾರೆ ಕೆಲವೊಂದು ಜನ ಅವರು. ದಯಮಾಡಿ
ಇಂಥ ಮಾತುಗಳನ್ನ ಹೇಳೋಕ್ಕಿಂತ ಮುಂಚೆ ಸಾಬ್ರ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಸಾವಿರಾರು ಸರ್ತಿ ಯೋಚನೆ ಮಾಡಿ ನೀವು ಮಾತನಾಡಿ. ನಿಮ್ಮ ರಾಜಕೀಯ ಲಾಭಕ್ಕಾಗಿ ಹಿಂದೂ ಮುಸ್ಲಿಂ ದೇಶನ ಬೆಳೆಸೋದನ್ನ ಬಿಟ್ಟು ರಾಜ್ಯದ ನಾಡನ್ನು ಒಳ್ಳೆಯ ದೃಷ್ಟಿಯಿಂದ ಎಲ್ಲ ಸಮುದಾಯವನ್ನು ಸೇರಿಸಿಕೊಂಡು ಮುಂದೆ ರಾಜ್ಯನ ಅಭಿವೃದ್ಧಿಗೊಳಿಸುವಂಥದ್ದನ್ನು ನೋಡಿ ಹೊರಗಿನ ರಾಷ್ಟ್ರಗಳಿಂದ ನಮ್ಮ ಒಳ್ಳೆಯ ಇಂಡಸ್ಟ್ರಿಗಳನ್ನು ತೊಗೊಂಡು ಬರುವಂಥದ್ದನ್ನು ಯೋಚನೆ ಮಾಡಿ ಅಂಥ ಸಲಹೆ ಸೂಚನೆಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೊಡಿ. ಅವ್ರ ಜೊತೆಗೆ ಎಲ್ಲರೂ ಸೇರಿಕೊಂಡು ಕರ್ನಾಟಕವನ್ನು ಅಭಿವೃದ್ಧಿಗೊಳಿಸುವಂತಹ ಯೋಚನೆಗಳನ್ನ ಇಟ್ಟುಕೊಂಡು ಮಾತನಾಡುವಂಥದ್ದು ಈ BJP ನಾಯಕರು ಕಲಿಬೇಕು ಅನ್ನೋಂಥದ್ದನ್ನು ನನ್ನ ಮನಸ್ಸಿನ ಮಾತು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನೊಂದು ಸರ್ತಿ ಆ ಒಳ್ಳೆ ಬುದ್ಧಿ ಕೊಡಲಿ. ಸಾವಿರ ಬಜೆಟ್ ಅಂತ ಹೇಳ್ಕೊಂಡು ಸುತ್ತಾಡಿಕೊಂಡು ಹಲಾಲ್ ಬಜೆಟ್ ಅಂತ ಹೇಳಿ ಹೇಳಿಕೆಗಳನ್ನ ಕೊಟ್ಟಂಥವ್ರಿಗೆ ಮೊದಲನ್ನ ಇಲ್ಲಿಂದ ಪಾಕಿಸ್ತಾನಿಗೆ ಅವರಿಗೆ ಓಡಿಸುವಂತಹ ಕೆಲಸ ಸಾರ್ವಜನಿಕನ ಮಾಡ್ಬೇಕಂತ ಹೇಳಿ ನಾನು ಟೈಮ್ಗೊಂದು ವಿನಂತಿ ಮಾಡ್ಕೊಳ್ತೀನಿ. ನೋಡ್ರಪ್ಪ, ನಮ್ಮ ಬಸವಣ್ಣನ ನಾಡಿನಲ್ಲಿ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂತಹ ಕೆಲವೊಂದು MPಗಳು, ಕೆಲವೊಂದು BJPಯ ಕೆಲವೊಂದು ಮಾಜಿ ಶಾಸಕರುಗಳು ಹುಚ್ಚಿಡಿದು ಬಿಟ್ಟಿದ್ದವರು. ಹುಚ್ಚಿಡಿದು ಎಲ್ಲಿ ಬೇಕೇನು ಬೇಕಾದನ್ನು ಬಗಳ್ತಾ ಇದ್ದಾರೆ. ಅಂಥವ್ರ ಮಾತಿಗೆ ಗಮನ ಕೊಡದೆ ಯುವಕರ ಶಕ್ತಿ, ಈ ದೇಶದ ಶಕ್ತಿ, ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಒಳ್ಳೆಯ ನಿರ್ಧಾರ ತಗೊಳ್ಳೋಂಥವ್ರಿಗೆ ಬೆಂಬಲ ಕೊಡಿ. ಆದರೆ ಇಂಥ ಜಾತಿವಾದಿ ಮಾಡುವಂತಹ ಮೂರ್ಖರಿಗೆ ಯಾವತ್ತೂ ನೀವು ಸಾಥ್ ಕೊಡೋಕೆ ಹೋಗಬೇಡಿ ಅಂತ ಹೇಳ್ತಿ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ. ಜೈ ಕರ್ನಾಟಕ.